ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಯಾವ ವಿಟಮಿನ್ ಕಣ್ಣಿನ ಆರೋಗ್ಯ ಕಾಪಾಡಲು ಹೆಚ್ಚು ಸಹಾಯಕಾರಿ? ಆಪ್ಷನ್ ಎ ವಿಟಮಿನ್ B3, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಕೆ. ಎರಡನೇ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಮುಖ್ಯ ಲಕ್ಷಣ ಯಾವುದು? ಆಪ್ಷನ್ ಎ ಒಳಚರಂಡಿ, ಆಪ್ಷನ್ ಬಿ ಮನೆಗಳು, ಆಪ್ಷನ್ ಸಿ ಪಿರಮಿಡ್, ಆಪ್ಷನ್ ಡಿ ನದಿಗಳು. ಸರಿಯಾದ ಉತ್ತರ ಆಪ್ಷನ್ ಎ ಒಳಚರಂಡಿ. ಮೂರನೇ ಪ್ರಶ್ನೆ, ಯಾವ ಹಣ್ಣಿನ ಹೂವಿನ ವಾಸನೆಯಿಂದ ದೇಹದ ತೂಕ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಗುಲಾಬಿ ಹೂವು, ಆಪ್ಷನ್ ಬಿ ನಿಂಬೆ ಹೂವು, ಆಪ್ಷನ್ ಸಿ ಸೇಬು ಹೂವು, ಆಪ್ಷನ್ ಡಿ ಬಾಳೆ ಹೂವು. ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬು ಹೂವು. ನಾಲ್ಕನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ? ಆಪ್ಷನ್ ಎ ವಿಟಮಿನ್ B6, ಆಪ್ಷನ್ ಬಿ ವಿಟಮಿನ್ ಇ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ಐದನೇ ಪ್ರಶ್ನೆ, ರಕ್ತದಾನ ಮಾಡುವಾಗ ಎಷ್ಟು ರಕ್ತವನ್ನು ತೆಗೆದುಕೊಳ್ಳಲಾಗುತ್ತದೆ? ಆಪ್ಷನ್ ಎ 250 ಮಿಲಿ, ಆಪ್ಷನ್ ಬಿ 460 ಮಿಲಿ, ಆಪ್ಷನ್ ಸಿ 500 ಮಿಲಿ, ಆಪ್ಷನ್ ಡಿ 300 ಮಿಲಿ. ಸರಿಯಾದ ಉತ್ತರ ಆಪ್ಷನ್ ಬಿ 460 ಮಿಲಿ. ಆರನೇ ಪ್ರಶ್ನೆ, ದೇಹದಲ್ಲಿ ಜೀರ್ಣಶಕ್ತಿ ಹೆಚ್ಚಾಗಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಹಸಿ ಶುಂಠಿ, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ಕರಿಮೆಣಸು. ಸರಿಯಾದ ಉತ್ತರ ಆಪ್ಷನ್ ಎ ಹಸಿ ಶುಂಠಿ. ಏಳನೇ ಪ್ರಶ್ನೆ, ಈ ಕೆಳಗಿನ ಯಾವ ಆಹಾರದಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ? ಆಪ್ಷನ್ ಎ ಹೂಕೋಸು, ಆಪ್ಷನ್ ಬಿ ಆ್ಯಪಲ್, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಟ್ಟೆ. ಎಂಟನೇ ಪ್ರಶ್ನೆ, ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತವೆ? ಆಪ್ಷನ್ ಎ ತೂಕ ನಷ್ಟ, ಆಪ್ಷನ್ ಬಿ ಬಾಯಿ ಒಣಗುವುದು, ಆಪ್ಷನ್ ಸಿ ಚರ್ಮದ ತುರಿಕೆ, ಆಪ್ಷನ್ ಡಿ ಕಣ್ಣು ಮಂಜು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಒಂಬತ್ತನೇ ಪ್ರಶ್ನೆ, ಒಂದು ವರ್ಷದಲ್ಲಿ ಮನುಷ್ಯ ಎಷ್ಟು ಬಾರಿ ರಕ್ತದಾನ ಮಾಡಬಹುದು? ಆಪ್ಷನ್ ಎ 3 ಬಾರಿ, ಆಪ್ಷನ್ ಬಿ 6 ಬಾರಿ, ಆಪ್ಷನ್ ಸಿ 8 ಬಾರಿ, ಆಪ್ಷನ್ ಡಿ 10 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ 6 ಬಾರಿ. ಇಂದಿನ ಕೊನೆಯ ಪ್ರಶ್ನೆ, ಒಣಕೊಬ್ಬರಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ರಕ್ತ ಹೆಚ್ಚುತ್ತೆ, ಆಪ್ಷನ್ ಬಿ ಹೃದಯ ಆರೋಗ್ಯ, ಆಪ್ಷನ್ ಸಿ ಥೈರಾಯ್ಡ್ ಕಂಟ್ರೋಲ್, ಆಪ್ಷನ್ ಡಿ ವೀರ್ಯ ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಥೈರಾಯ್ಡ್ ಕಂಟ್ರೋಲ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.